ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಆಗಿರುವ ಜೋಳದ ರೊಟ್ಟಿ ಮಾಡಿ ತೋರ್ಸಾದೀನಿ. ಜೋಳದ ರೊಟ್ಟಿ ತಿನ್ನಕ್ಕೆ ಎಲ್ಲರೂ ಇಷ್ಟಪಡ್ತಾರೋ, ಆದ್ರೆ ಎಲ್ಲರಿಗೂ ಇದನ್ನ ಮಾಡ್ಕೊಳಕ್ ಬರೋದಿಲ್ಲ. ನಾ ಇವತ್ತು ಸುಲಭವಾಗಿ ಎಲ್ಲರೂ ಮಾಡ್ಕೊಳಂಗೆ ಮಾಡಿ ತೋರ್ಸಾದೀನಿ. ಹೇಗ್ ಮಾಡೋದಂತ ನೋಡೋಣ. ರೊಟ್ಟಿ ಮಾಡಕ್ ಮೊದಲ ಈ ಬೆಳ್ಳುಂಡಿಗೆ ಕವರ್ ಸುತ್ಕೋಬೇಕು ನಾವು, ಪ್ಲಾಸ್ಟಿಕ್ ಕವರ. ಇದಕ್ ನಾವ ಬೆಲ್ಲುನ್ಗಿ ಅಂತ ಹೇಳ್ತೀವಿ, ಒಂದ್ ಸ್ವಲ್ಪ ಜನ ಲಟ್ಟುನ್ಗಿ ಅಂತ ಬಿ ಹೇಳ್ತಾರೆ ಇದಕ್ಕ. ಹಂಗ ನಾವ ರೊಟ್ಟಿ ಲಟ್ಸಾಕ್ ಹೋದ್ರ ಅದ್ ಹತ್ತೈತಿ. ಅದಕ್ಕೆಲ್ಲ ಒಂದ ಈ ತರ ಪಾಲಿಥಿನ್ ತಗೋರಿ. ಈಗ ಅಂಗಡಿನ ನಾವ್ ಸಾಮಾನ್ ಅದು ತಂದಿರ್ತೇವಲ್ಲ, ತಗೊಂಡ ಇದನ್ನ ಈ ತರ ಕಟ್ ಮಾಡ್ಕೋರಿ. ಈ ಸೈಡ್ ಬಿ ಕಟ್ ಮಾಡ್ಕೋರಿ. ಇದ್ ನೋಡ್ರಿ, ಈ ತರಾನ ಕಟ್ ಮಾಡ್ಕೋಬೇಕು ಇದನ್ನ ಕವರ. ಇದನ್ನ ಈಗ ಈ ಲಟ್ಟುನ್ಗಿಗೆ ಸುತ್ಕೋಬೇಕು. ಇದನ್ನ ಈ ತರ ಇಟ್ಟ ಈ ತರ ಸುತ್ತಬೇಕು ಟೈಟ್ ಆಗಿ. ಇದು ಪ್ಲಾಸ್ಟಿಕ್ ಮುದ್ದೆ ಆಗ್ಬಾರ್ದು. ಮುದ್ದೆ ಆತಂದ್ರ ನಾವ್ ಲಡಿಸ್ಬೇಕಾದ್ರ ಹತ್ತೈತದ. ಇದ್ ನೋಡ್ರಿ, ಈ ತರ ಟೈಟ್ ಆಗಿ ಸುತ್ಕೋಬೇಕು ನಾವ. ಟೈಟ್ ಆಗಿ ಹಿಡಿದ ತಕ್ಷಣ ಈ ತರ ರಬ್ಬರ್ ಬರ್ತೈತಲ್ಲ, ಇದನ್ ಬಿ ಹಾಕೋಬಹುದು. ಇಲ್ಲಂದ್ರ ಇದು ಟೇಪ್ ಬರ್ತೈತಿ ನೋಡಿ, ಟೇಪ್ ಹಚ್ಚಿ ಟೈಟ್ ಮಾಡ್ಕೋಬಹುದು ನಾವ. ಈ ತರ ಟೈಟ್ ಆಗಿ ಹಿಡ್ಕೊಂಡ ಟೇಪ್ ಹಚ್ಕೋಬೇಕು. ಇದಕ್ಕ ಟೈಟ್ ಆಗ್ಬೇಕಿದ. ಒಂದ್ 3-4 ಸಲ ಈ ತರ ಸುತ್ಕೋರಿ. ಈ ಸೈಡ್ ಬಿ ಟೇಪ್ ಹಚ್ಕೊಳ್ಳಿ ನಾವ. ಇದ್ ನೋಡ್ರಿ, ಈ ತರ ಮಾಡ್ಕೋಬೇಕು. ಇದೀಗ ರೆಡಿ ಆಗೈತಿ. ರೊಟ್ಟಿ ಮಾಡಕ ಹಿಟ್ ಚಾನ್ಸ್ಕೋಬೇಕು ಮೊದಲ. ಈ ತರ ಮಾಡ್ಕೋರಿ. ಈಗ ಇದ್ರಾಗ ನಾವ ಕಾಶಿದ್ ನೀರ್ ಹಾಕೋಬೇಕು. ನೀರ ಹೆಸರು ಬಂದದ್ ನೀರ್ ಹಾಕೋಬೇಕು ಇದ್ರಾಗ. ನೀರ್ ಹಾಕಿ ಆರಾಮಾಗಿ ಈ ತರ ಕಲ್ಸ್ಕೋರಿ. ಇದ್ ನೋಡ್ರಿ, ಈ ತರ ಕಲ್ಸ್ಕೋಬೇಕು ಇದನ್ನ. ಇದಾಗೈತಿ. ಈಗ ನಾದ್ಕೋಬೇಕು ನಾವ್ ಹಿಟ್ಟೀಗ. ಇದ್ ಹಿಟ್ಟ ಸುಡ್ತಿರ್ತೈತಿ, ಆರಾಮಾಗಿ ಕಲ್ಸ್ಕೋರಿ. ಈಗ ಒಂದ್ ಸ್ವಲ್ಪ ನೀರ್ ಹಾಕಿ ಹಿಟ್ಟ ಚಲೋದಂಗ್ ಕಲ್ಸ್ಕೋಬೇಕು. ಹಿಟ್ಟು ನೀವು ಎಷ್ಟ್ ಚಲೋದಂಗ್ ನಾದ್ಕೋತಿರ್ಲ ರೊಟ್ಟಿ ಅಷ್ಟ್ ಚಲೋ ಬರ್ತಾವು. ಹಿಟ್ಟು ಮಾಡ್ಸ್ಕೊಂಡ್ ಬಂದ ಬಹಳ ದಿನ ಆಗಿತ್ತಂದ್ರ ಆಗ ಒಂದ್ ಸ್ವಲ್ಪ ರೊಟ್ಟಿ ಮಾಡೋದ ತ್ರಾಸ ಆಗ್ತತಿ. ಹಿಟ್ ನೀವು ಫ್ರೆಶ್ ಆಗಿ ಮಾಡ್ಸ್ಕೊಂಡ್ ಬಂದ್ ಮಾಡಾದಿರಿ ಅಂದ್ರ ರೊಟ್ಟಿ ಆರಾಮಾಗಿ ಮಾಡ್ಕೋಬಹುದು. ಇದಾಗೈತಿ. ರೊಟ್ಟಿ ಮಾಡಾಕ ಈ ತರ ಉಳ್ಳಿ ಮಾಡ್ಕೋಬೇಕು. ನೀವ್ ಎಷ್ಟ್ ದೊಡ್ಡ ಮಾಡಾವ್ರದೇರಿ ನೋಡಿ ಅಷ್ಟ್ ಹಿಟ್ ತಗೋಬೇಕು. ಈಗ ನಾವ ರೊಟ್ಟಿ ಲಟ್ಸ್ಕೋಬೇಕು. ಒಂದ್ ಸ್ವಲ್ಪ ಈ ತರ ಹಿಟ್ ಹಾಕ್ರಿ ಕೆಳಗಡೆ. ಇದಕ್ ಕವರ್ ಸುತ್ತಿರ್ತೇವಲ್ಲ, ಇದನ್ನ ತಗೊಂಡ ಆರಾಮಾಗಿ ಲಟ್ಸ್ಕೋಬಹುದು ನಾವ. ಬಾಳ ಭಾರ ಇಟ್ಟು ಲಟ್ಸಾಕ್ ಹೋಗ್ಬೇಡ್ರಿ. ಇದನ್ ರೊಟ್ಟಿ ನೀವ ಎಷ್ಟ್ ಬೇಕಾದ್ ತೆಳಗ್ ಮಾಡ್ಕೋಬಹುದು. ನೋಡ್ರಿ, ಅದೇನ್ ಸೈಡ್ ಕ್ರ್ಯಾಕ್ ಟೈಪ್ ಬರಾನಿಲ್ಲ, ಏನಿಲ್ಲ. ಎಷ್ಟ್ ಚಂದ ಬರಾದೈತಿ.
ಅದ್ರ ಭಾಳ ಬಾರಾಗಿ ಕೊಟ್ಟ ಲಟ್ಸಾಕ್ ಹೋಗ್ಬೇಡ್ರಿ. ಸೈಡ್ ದಿಂದ ಈ ತರ ಮಾಡ್ರಿ, ದೊಡ್ಡದಾಗ್ತೈತದ. ಈಗ ನಾನು ತವೆನೂ ಕಾಯಕ್ಕಿಟ್ಟಿದ್ದೆನು. ನಾವು ಚಪಾತಿ ಹೆಂಗ್ ಲಟ್ಸ್ಕೊತೇವಲ್ಲ ಅಷ್ಟ ಸುಲಭವಾಗಿ ಲಟ್ಸ್ಕೊಂಡ್ ಮಾಡ್ಕೋಬಹುದು ಇದನ್ನ ರೊಟ್ಟಿ. ನೋಡ್ರಷ್ಟು ದೊಡ್ಡದಾಗೈತಿ. ಈಗ ನಾನು ತವೆನೂ ಕಾಯಕ್ಕಿಟ್ಟಿದ್ದೆನು, ಬೇಯಿಸ್ಕೊಂಡು ಇದನ್ನ ನೀವು ಈ ತರ ತಕ್ಕೋಬಹುದು. ತವೆ ಕಾದೈತಿ, ಈಗ ರೊಟ್ಟಿ ಇದ್ರಾಗ ಹಾಕ್ತೇನೆ ನಾನು. ರೊಟ್ಟಿ ಹಾಕಿದ ಬಳಿಕ ಒಂದ್ ಸಣ್ಣದಿಂತಾದ ಕಾಟನ್ ಬಟ್ಟೆ ತಗೋರಿ. ಬಟ್ಟೆ ತಗೊಂಡ ಇದಕ್ ನೀರ್ ಹಚ್ಬೇಕು. ಇದೀಗ ಡ್ರೈ ಆಗೈತಿ. ಈಗ ನಾವ್ ಇದನ್ನ ತಿರ್ಸಿ ಹಾಕೋಬೇಕು. ಈ ಸೈಡ್ ಬಿ ಒಂದ್ ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನ. ಈ ಸೈಡು ಬೇದೈತಿ. ಈಗ ಇದನ್ನ ತಿರ್ಸಿ ಮತ್ ಬೇಯಿಸ್ಕೋಬೇಕು ನಾವ. ತಿರ್ಸಿ ಹಾಕಿದ ಬಳಿಕ ಒಂದ್ ಬಟ್ಟೆ ತಗೊಂಡ ನೀವು ಈ ತರ ಒಂದ್ ಸ್ವಲ್ಪ ಸಾವಕಾಶ ಪ್ರೆಸ್ ಮಾಡ್ರಿ. ರೊಟ್ಟಿ ಉಬ್ಬಿ ಬರ್ತೈತಿ ಆ ತರ ಮಾಡೋದ್ರಿಂದ. ಇದು ಬೇದೈತಿ ಎರಡು ಸೈಡ. ತಕ್ಕೋತೇನ ಇದನ್ನ. ನೋಡಿದ್ರಲ್ಲ ರೊಟ್ಟಿ ಲಟ್ಟಿಸಿ ಎಷ್ಟು ಸುಲಭವಾಗಿ ನಾವು ಮಾಡ್ಕೋಬಹುದಂತ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.